ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಇನ್ನೂ ಜಲಾವೃತ ಆಗಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಮೀಪ ಇರುವಂತಹ ಮೆಟ್ರೋ ನಿಲ್ದಾಣ ಇಲ್ಲಿ ಇನ್ನೂ ಕೂಡ ನೀರು ನಿಂತಿದೆ. ಸ್ವಚ್ಛತಾ ಕಾರ್ಯ ಆಗಿಲ್ಲ, ಉದ್ಘಾಟನೆಗೆ ಸಿದ್ಧ ಆಗಿದೆ. ಸಿಲ್ಕ್ ಬೋರ್ಡ್ನ ನಿಲ್ದಾಣ ಇನ್ನಷ್ಟೇ ಅದು ಕಾರ್ಯಪ್ರವೃತ್ತ ಆಗಬೇಕಾಗಿದೆ. ಸದ್ಯ ನಿಲ್ದಾಣದ ನೆಲಮಹಡಿಯಲ್ಲಿ ನೀರು ತುಂಬಿಕೊಂಡಿದೆ. ಇನ್ನೇನು ಇನಾಗ್ರೇಷನ್ ಆಗಬೇಕಾಗಿತ್ತು. ಆದರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ 2 ದಿನದಿಂದ ಎಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಂದರೆ, ಬಸ್ ಒಂದು ಕೆಟ್ಟು ನಿಂತೋಗಿತ್ತು. ನಿನ್ನೆ BMTC ಎಲೆಕ್ಟ್ರಿಕ್ ಬಸ್ಸು ರಸ್ತೆ ಮೇಲೆ ನೀರು ನಿಂತಿತ್ತು. ಅಲ್ಲಿ ಹೋಗ್ಬೋದು ಅಂದ್ಕೊಂಡು ಮುಂದೆ ಚಲಿಸಿದ್ದಕ್ಕೆ ಬಸ್ಸಲ್ಲಿ ಹೊಗೆ ಕಾಣಿಸ್ಕೊಂಡಿತ್ತು. ಸಾಕಷ್ಟು ವಾಹನಗಳು ಅಲ್ಲೇ ಸಿಕ್ಕಾಕೊಂಡಿತ್ತು. ನೀರು ಹೋಗೋದಕ್ಕೆ ಸ್ಥಳಾವಕಾಶನೇ ಇಲ್ಲದೆ ಈ ಥರ ಅಧ್ವಾನ ಸೃಷ್ಟಿಯಾಗಿತ್ತು. ಸೊ ಅದು ಗಮನಿಸ್ತಾ ಇದ್ದೀರಾ ಆ ದೃಶ್ಯ. ಮತ್ತೊಂದು ಕಡೆ ನೀವು ನಿನ್ನೆ ನಡೆದಿದ್ದಂಥ ಘಟನೆ ಇದು. ನಿನ್ನೆ ಬೆಳಗ್ಗೆ ಆಗಿತ್ತು. ಬಸ್ಸು ಅಲ್ಲಿ ಪ್ರಯಾಣಿಸೋದಕ್ಕೆ ಮುಂದಾಗಿ ಎಲೆಕ್ಟ್ರಿಕ್ ಬಸ್ಸು ಸ್ಥಳದಲ್ಲೇ ಕೆಟ್ಟು ನಿಂತೋಗಿ ಅದರಿಂದ ಹೊಗೆ ಕಾಣಿಸ್ಕೊಂಡು ಪ್ರಯಾಣಿಕರಲ್ಲಿ ಆತಂಕ ಆಗೋಗಿತ್ತು. ಅದಾದಮೇಲೆ ಕೂಡಲೇ ಎಲ್ಲ ಪ್ರಯಾಣಿಕರನ್ನು ಕೆಳಗಿಳಿಸಲಾಯಿತು. ವಾಹನ ಸಂಚಾರನೇ ತಾತ್ಕಾಲಿಕವಾಗಿ ಅಲ್ಲಿ ಬಂದಾಗಿತ್ತು. ಇವತ್ತು ಮೆಟ್ರೋ ನಿಲ್ದಾಣದಲ್ಲಿ ಇನ್ನೂ ನೀರು ತುಂಬಿದೆ. ಇನ್ನಷ್ಟೇ ಅದು ಇನಾಗ್ರೇಟ್ ಆಗಿ ಕಾರ್ಯಾರಂಭ ಮಾಡಬೇಕಾಗಿರುವಂಥ ಮೆಟ್ರೋ ನಿಲ್ದಾಣ ಆಗಲೇ ಈ ಪರಿಸ್ಥಿತಿಗೆ ತಲುಪಿದೆ. ಡೀಟೇಲ್ಸ್ ಕೊಡ್ತಾರೆ ಈಗ ಅದೇ ಮೆಟ್ರೋ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಎಷ್ಟು ಅಧ್ವಾನ ಆಗಿದೆ ಅನ್ನೋದನ್ನ ಕಳೆದ 2 ದಿನದಿಂದ ನೋಡ್ತಾ ಇದ್ದೀವಿ. ಇನ್ನಷ್ಟೇ ಕಾರ್ಯಾರಂಭ ಆಗಬೇಕಾಗಿರುವಂತಹದ್ದು ಮೆಟ್ರೋ ನಿಲ್ದಾಣ. ಏನ್ ಪರಿಸ್ಥಿತಿ ಬಂದೊದಗಿದೆ ಅದಕ್ಕೆ? ಪ್ರಗತಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಸಿಲ್ಕ್ ಬೋರ್ಡ್ ಮೆಟ್ರೋ ಜಂಕ್ಷನ್ ಸೇರಿದ ಹಾಗೆ ಒಟ್ಟಾರೆ ಸದ್ಯ ಸ್ಥಳದಲ್ಲಿನ ಸಿಚುವೇಶನ್ ಏನಿದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಬೆಂಗಳೂರಲ್ಲಿ ಮಳೆಯಾಗಿದ್ದರ ಪರಿಣಾಮ ಏನೆಲ್ಲ ಆಗಿದೆ ಅನ್ನೋದರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ರಸ್ತೆ ಮೇಲೆಲ್ಲ ಸಂಪೂರ್ಣ ನೀರು, ಆ ನೀರು ತೆರವಾಗ್ತಾನೆ ಇಲ್ಲ. ನಿನ್ನೆ ಸ್ವಲ್ಪ ವರುಣ ಬ್ರೇಕ್ ಕೊಟ್ಟಿದ್ದಾನೆ, ಇನ್ನಾದರೂ ಸುಧಾರಿಸಬೇಕು. ಒಂದ್ ವೇಳೆ ಇವತ್ತೇನಾದರೂ ಮತ್ತೆ ಅಷ್ಟೇ ಪ್ರಮಾಣದ ಮಳೆ ಆಗಿಲ್ಲ ಅಂದ್ರೆ. ಬಟ್ ಇದುವರೆಗೂ ಅದೇ ಸಿಚುವೇಶನ್ ಕಂಟಿನ್ಯೂ ಆಗ್ತಿದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರಗತಿ, ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಅವಾಂತರಗಳು ಗಮನಿಸ್ತಾ ಇದ್ವಿ. ಮೆಟ್ರೋ ಸ್ಟೇಷನ್ನ ಪರಿಸ್ಥಿತಿ ಏನಿದೆ ಸದ್ಯ? ಸಿಲ್ಕ್ ಬೋರ್ಡ್ ನ ಮೆಟ್ರೋ ಸ್ಟೇಷನ್ ಏನಿದೆ, ಹೊಸದಾಗಿ ಹಳದಿ ಮಾರ್ಗದ ಮೆಟ್ರೋ ಸ್ಟೇಷನ್ ಇದು. ಇನ್ನಷ್ಟೇ ಇನಾಗ್ರೇಷನ್ ಆಗಬೇಕಿದ್ದಂತಹ ಮೆಟ್ರೋ ಸ್ಟೇಷನ್ ಇದು. ಈ ಮೆಟ್ರೋ ಸ್ಟೇಷನ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅಂದ್ರೆ ನೆಲಮಹಡಿಯಿಂದ ಹಿಡಿದು ಆ ಎಲಿವೇಟರ್ ಏನಿದೆ, ಎಲಿವೇಟರ್ನ ಪಕ್ಕದವರೆಗೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಾನು ನಿಮಗೆ ಆ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಸಿದ್ದಪ್ಪಾಜಿ ಆ ದೃಶ್ಯವನ್ನ ತೋರಿಸ್ತಾ ಹೋಗ್ತಾರೆ. ನಿಮ್ಗೆ ಇಲ್ಲಿ ನೋಡಿದ್ರೆ ಯಾವ್ದಾದ್ರು ಬಾವಿ ಇದೆಯಾ ಅನ್ಸುತ್ತೆ, ಆ ರೀತಿಯಾಗಿ ಇಲ್ಲಿ ವಿಜುವಲ್ಸ್ಗಳು ಕಾಣಸಿಗ್ತವೆ. ಬಹುಶಃ ನೀವು ನೋಡ್ತಾ ಇರ್ಬೋದು ಈಗ ಒಂದು ಎಷ್ಟು ಒಂದು ದೊಡ್ಡ ಸರೋವರದ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಒಂದು ದೊಡ್ಡ ಹೊಳೆ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಇನ್ನಷ್ಟೇ ಉದ್ಘಾಟನೆ ಆಗಬೇಕಾದಂತಹ ಮೆಟ್ರೋ ಸ್ಟೇಷನ್ ಇದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ನ ಪಕ್ಕದಲ್ಲೇ ಇರುವಂತಹ ಮೆಟ್ರೋ ಸ್ಟೇಷನ್ ಇದು. ಇದರ ಅವಸ್ಥೆ ಯಾವ ರೀತಿಯಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಸಿಲ್ಕ್ ಬೋರ್ಡ್ ನಲ್ಲಿ ಬರುವಂತಹ ಮಳೆ ಏನಿರುತ್ತೆ, ಆ ಮಳೆ ಬಂದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಈ ಮೆಟ್ರೋ ಸ್ಟೇಷನ್ ನ ಒಳಭಾಗಕ್ಕೆ ಬರುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಜನರು ಹೇಳ್ತಾ ಇರುವಂತಹ ಮಾತು. ಅಕಸ್ಮಾತ್ ಏನಾದ್ರೂ ವರ್ಕಿಂಗ್ ಕಂಡೀಷನ್ ಅಲ್ಲಿ ಈ ಮೆಟ್ರೋ ಸ್ಟೇಷನ್ ಇದ್ದಿದ್ರೆ ಆಗ ಆಗುವಂತಹ ಸಮಸ್ಯೆಗೆ, ಜನರಿಗೆ ಉಂಟಾಗುವಂತಹ ಕಿರಿಕಿರಿಗೆ ಯಾರು ಉತ್ತರ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇಲ್ಲಿ ಸಾರ್ವಜನಿಕರು ಮಾಡ್ತಾ ಇದ್ರು. ನಾನೀಗ ನಿಮಗೆ ತೋರಿಸ್ತಾ ಇರುವಂತದ್ದು ನೆಲಮಹಡಿಯ ದೃಶ್ಯಾವಳಿಯನ್ನ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು. ನೀವೀಗ ಗಮನಿಸ್ತಾ ಇರ್ಬೋದು, ಎಲಿವೇಟರ್ ಇಂದ ಹಿಡಿದು, ಅಂದ್ರೆ ಮೆಟ್ರೋ ಸ್ಟೇಷನ್ ನ ಎಂಟ್ರೆನ್ಸ್ ನಿಂದ ಹಿಡಿದು ಎಲಿವೇಟರ್ ನ ಕೆಳಭಾಗದಿಂದ ಹಿಡಿದು ಈ ಒಂದು ಗ್ರೌಂಡ್ ಫ್ಲೋರ್ ಏನಿದೆ, ಗ್ರೌಂಡ್ ಫ್ಲೋರ್ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿ ಹೋಗಿರುವಂತದ್ದು. ಇದರ ಒಂದು ನೀರನ್ನು ಹೊರತೆಗೆಯೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಇಲ್ಲಿ ಮೆಟ್ರೋ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿದ್ದಂತಹ ಸಿಬ್ಬಂದಿ ಬೆಳಿಗ್ಗೆಯಿಂದಲೂ ಕೂಡ ಆ ಬಕೆಟ್ ಇಂದ ನೀರು ಹೊರ ಹಾಕುವಂತಹ ಕೆಲಸ ಆಗ್ಲಿ ಅಥವಾ ಮೋಟಾರ್ ಅಳವಡಿಕೆ ಮಾಡಿ ನೀರು ಹೊರ ಹಾಕುವಂತಹ ಕೆಲಸ ಆಗ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಇದು ಪ್ರಯೋಜನ ಆಗ್ತಾ ಇಲ್ಲ. ಎಷ್ಟೇ ನೀರು ಹೊರ ಹಾಕುವಂತಹ ಕೆಲಸ ಮಾಡಿದ್ರು ಕೂಡ ಮತ್ತೆ ಅಷ್ಟೇ ನೀರು ಇಲ್ಲಿ ನಿಂತ್ಕೊಳ್ತಾ ಇದೆ. ಅಂದ್ರೆ ರಾಜಕಾಲುವೆಯಲ್ಲಿ ನೀರು ಸಮರ್ಪಕವಾಗಿ ಹರಿದು ಹೋಗೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಸಿಚುವೇಶನ್ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಮೆಟ್ರೋ ಸ್ಟೇಷನ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿ ಹೋಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.